ಒಂದು ಸಿಂಪ್ಲಿಸಿಟಿ ಇದೆಯಲ್ಲ ಅದು ಖಂಡಿತ ಚೇಂಜ್ ಆಗಿಲ್ಲ. ಗ್ರಾಟಿಟ್ಯೂಡ್, ಕೃತಜ್ಞತೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅವರ ಇತ್ತೀಚೆಗಷ್ಟೇ ಅವರಿಗೆ ರವಿ ಅನ್ನುವಂಥ ಹೆಸರು ಹೇಗೆ ಬಂತು ಅಂತ ಒಂದು ಹೇಳಿದ್ರಲ್ಲ, ಆ ವಿಡಿಯೋ ನೋಡಿರ್ತೀವಿ. ಇಂತಹ ಕೃತಜ್ಞತೆ ಬಹುಶಃ ಅವ್ರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂದ್ರೆ ತಪ್ಪಾಗಲ್ಲ. ಸರ್, ನಿಮಗೆ ಖಂಡಿತವಾಗ್ಲೂ ಈ ಸಿನಿಮಾ ಯಾಕೆ ಇಂಪಾರ್ಟೆಂಟ್ ಆಯ್ತು ಅಂತ ಅನ್ಸುತ್ತೆ ಸರ್? ಈ ಸಿನಿಮಾ ಯಾಕಂದ್ರೆ ನಾನು ಸಿನಿಮಾ ಮಾಡ್ಬೇಕಂತ ಒಂದು ನಿರ್ದೇಶನ ಒಂದು 5 ಸಿನಿಮಾ ಮುಗಿಸಿದ್ದೀನಿ. ಆ ಪ್ರತಿ ಸಿನಿಮಾಕ್ಕೆ ನಾನು ಹೊರಟವಾಗಲೂ ಆ ಥರದ ಒಬ್ಬೊಬ್ಬರು ಕಣ್ಣು ಎದುರಿಗೆ ಬರ್ತಾ ಇರ್ತಾರೆ. ಆ ಟೈಮ್ ಅಷ್ಟೇ ನಾವು ಕಡಲ್ ಅಂತ ಸಿನಿಮಾ ಮುಗಿಸಿ ಬಂದಿದ್ವಿ. ಆ ಟೈಮಲ್ಲಿ ಇವ್ರು ನಮ್ಮ ಮನೆಗೆ ಬಂದರು. ಸೊ ಅವರು ಆ ಹಂಬಲ್ನೆಸ್ ಅದಾದ್ಮೇಲೆ ಸ್ಕ್ರೀನಲ್ಲಿ ನೋಡಿದವಾಗ ಭಯ ಆಗ್ತಾ ಇತ್ತು, ಇದೇನು ಈ ರೀತಿಗಿದೆ, ಇವ್ರು ಇಲ್ಲಿದ್ದಾರೆ ಸಿಂಪಲ್ ಆಗಿ ಅಂತ. ಸೊ ಬಂದು ಅವ್ರು ಅಪ್ರೋಚ್ ಆಗಿದ್ದ ರೀತಿ, ಅದಾದಮೇಲೆ ಸಿನಿಮಾ ಬಗ್ಗೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳಿದ್ರೆ ಅದರಿಂದ ಹತ್ರ ಒಂದು 3,500-4,000 ಜನ ಬದುಕ್ತಾರೆ, 4,000 ಕುಟುಂಬ ಬದುಕುತ್ತೆ. ಇದೊಂದೇ ಆ್ಯಂಗಲ್ ನಾನು ನೋಡ್ತಾ ಇರೋದು. ಸೊ ಅಷ್ಟು ಜನರು ಒಂದು ಹಂಬಲ್ ಆಗಿ ಬಂದು ಸಿನಿಮಾ ಮಾಡ್ತಾ ಇದ್ದೀವಿ, ಈ ಥರ ಒಂದು ವಿಭಿನ್ನ ರೀತಿಯಲ್ಲಿ ಟ್ರೈ ಮಾಡಿದ್ದೀವಿ, ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳಿದವಾಗ ಆ ಆ್ಯಂಗಲಲ್ಲಿ ಇದರಿಂದ ಒಂದಿಷ್ಟು ಜನ ಬದುಕ್ತಾರಲ್ಲ, ಇದಕ್ಕೆ ಯಾಕೆ ನಾನು ದಾರಿ ಆಗಬಾರ್ದು ಅನ್ನೋ ಒಂದೇ ಕಾರಣ. ಅದನ್ನ ಇವರು ಹಂತ ಹಂತವಾಗಿ ಸಿನಿಮಾ ಮೇಲೆ ಅವರಿಗಿದ್ದಂಥ ಪ್ರೀತಿ. ಈಗ ನಾರ್ಮಲ್ ಆಗಿ ಸಿನಿಮಾ ಆಗೋ ತನಕ ಒಂದು ಮೂಡಿರುತ್ತೆ, ಸಿನಿಮಾ ಆದಮೇಲೆ ಇದು ಹೋದ್ರೆ ಸಾಕಪ್ಪ, ರಿಲೀಸ್ ಆದರೆ ಸಾಕು ಅಂತ ಇರುತ್ತೆ. ಬಟ್ ಫ್ರಮ್ ದ ಬಿಗಿನಿಂಗ್, ಫಸ್ಟ್ ಡೇ ಇಂದ ಅವರಲ್ಲಿದ್ದಂಥ ಎನರ್ಜಿ ಆ್ಯಂಡ್ ಏನು ಥಿಯೇಟರ್ ರಿಲೀಸ್ ಆಗಿ ಅದು OTT ಬರೋ ತನಕ ಸೇಮ್ ಎನರ್ಜಿಲೇ ಇರ್ತಾರೆ ಅವರು. ಸೊ ಆ ಎನರ್ಜಿ ಅವ್ರ ಹತ್ರ ಇದೆ. ಅದಾದಮೇಲೆ ಆ ಹಂಬಲ್ನೆಸ್ ಇದೆ, ಪ್ರತಿಯೊಬ್ಬರ ಹತ್ರ ಮಾತಾಡ್ತಾರೆ. ಅದಾದಮೇಲೆ ನಿರ್ದೇಶಕರು. ಸೊ ಅಂದರೆ ಇವ್ರು ಹೇಳಿದಾಗೆ ಇವರು ನೋಡ್ಲಿಕ್ಕೆ ಮಾತ್ರ ಚಿಕ್ಕವರು ಜೀವದಲ್ಲಿ, ಬಟ್ ಸ್ಕ್ರೀನ್ ಮೇಲೆ ಅದನ್ನ ಆ ಕ್ಯಾರೆಕ್ಟರ್ನ ಹೀರೋ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟರ್ನ ಹೇಗೆ ಜಸ್ಟಿಫಿಕೇಶನ್ ಕೊಟ್ಟು ನಿಲ್ಲಿಸಬೇಕು, ಆ ಎಲ್ಲ ಪ್ರಯತ್ನಗಳನ್ನು ಅಚ್ಚುಕಟ್ಟಾಗಿ ಎಲ್ಲೋ ಅನಿಸ್ತಿರೋ ರೀತಿಯಲ್ಲಿ, ಎಕ್ಸ್ಪೆಷಲಿ ನನಗೆ ತುಂಬ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಸ್ಪೇಸ್ ಕೊಟ್ಟಂಥ ಒಂದು ಸಿನಿಮಾ. ಸೊ ಖಂಡಿತ ಥಿಯೇಟರ್ ಬೇರೆ ಥರದ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ಮೂಲಕ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೇಳ್ತೇನೆ. ಥ್ಯಾಂಕ್ಸ್ ಕರೆದಿದ್ದಕ್ಕೆ. ಹಾಗೆ ನೀವೆಲ್ಲರೂ ಸಪೋರ್ಟಿಗೆ ಈ ಮಟ್ಟಕ್ಕೆ ಬಂದಿದ್ದಕ್ಕೆ ಇದೇ ರೀತಿ ಜನರ ಸಪೋರ್ಟು 100,000 ಆಗಲಿ, 1,000 ಲಕ್ಷ ಆಗಲಿ, ಲಕ್ಷ ಕೋಟಿ ಆಗಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಕೊನೆಯಲ್ಲಿ ಎಲ್ಲ ವೇದಿಕೆಯಲ್ಲಿ ಹೇಳಿದಾಗೆ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲ, ಒಂದು ಇಲ್ಲಿ ತನಕ ಆ ಕ್ಯಾರೆಕ್ಟರ್ನ ನಾವು ನೋಡಿದಂಥ ದೃಷ್ಟಿಕೋನ ಏನಿದೆ, ಸೊ ಒಂದು ಎಲ್ಲ ಸಿನಿಮಾಗಳಲ್ಲೂ ನೆಗೆಟಿವ್ ಶೇಡ್ ನೋಡ್ಕೊಂಡು ಬಂದಿದ್ದೀವಿ. ಓಕೆ, ಒಂದು ಕ್ಯಾರೆಕ್ಟರ್ನ ಈ ಥರ ನೋಡ್ಬೋದು ಅಂತ ಇವ್ರು ಕತೆ ಕಟ್ಕೊಂಡಿದ್ರು. ಸೊ ಅದು ಆ ಆ್ಯಂಗಲ್ ನನಗೆ ಇಷ್ಟ ಆಯ್ತು. ಅಂದರೆ ಇಲ್ಲಿ ನಟನೆ ಅನ್ನೋದು ಟಾಪಿಕ್ ಬಂದಾಗ ಅಲ್ಲಿ ಹೀರೋ ವಿಲನ್ನು ಆ ಥರ ಬರಲ್ಲ, ಕತೆ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಆ ಕತೆಗೆ ಎಲ್ಲೂ ವೀಕ್ ಪಾಯಿಂಟ್ ಕೊಟ್ಟಿಲ್ಲ. ಅದಾದಮೇಲೆ ಈ ಮದರ್ ಎಮೋಷನ್ಸ್ ಅಂತ ಏನು ಬಿಗಿನಿಂಗಿಂದ ಕ್ಯಾರಿ ಮಾಡ್ಕೊಂಡಿಲ್ಲ, ಅದು ನಿಮಗೆ ಪ್ರೀ ಕ್ಲೈಮ್ಯಾಕ್ಸ್ ತನಕನೂ ಗೊತ್ತಾಗದಿರೋ ರೀತಿ ಅದನ್ನು ಕ್ಯಾರಿ ಮಾಡಿದ್ದಾರೆ. ಅದು ಬಹುಶಃ ರಾಜಮೌಳಿ ಸರ್ ಅವರ ಜೊತೆಲಿ ಇದ್ದಿದ್ದರಿಂದ ಆ ಹ್ಯಾಂಡ್ಲಿಂಗ್ ರೀತಿ ಅವ್ರಿಗೆ ಅದು ಅಂದರೆ ನೀಟಾಗಿ ಬ್ಲೆಂಡ್ ಮಾಡಿದ್ದಾರೆ. ಅದು ನಂಗೆ ತುಂಬ ಇಷ್ಟ. ಸರ್, ನಿಮ್ಗೆ ಫ್ರೀ ಸಿಗುತ್ತಾ ಅಂತ ಹೇಳಿ ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಕೂಡ ಬಹು ಬೇಡಿಕೆಯ ಸಂಗೀತ ನಿರ್ದೇಶಕರಾಗಿದ್ದೀರಿ. ಮನೆ ಮಠ ಅಂತ ಬಂದಾಗ ಅವ್ರಿಗೆಲ್ಲ ಟೈಮ್ ಕೊಡ್ತಾ ಇದ್ದೀರಾ? ಖಂಡಿತ. ಅಂದರೆ ಕೆಳಗಡೆ ಸ್ಟುಡಿಯೋ, ಮೇಲ್ಗಡೆ ಮನೆ, ಟೈಮ್ ಇದೆ.